ಇವತ್ತು ನಮ್ಮ ಮುಳಬಾಗಿಲು ನಗರದಲ್ಲಿ ಒಂದು ನಮ್ಮ ಜನತೆಗೆ ಒಂದು ಸಂತೋಷದ ವಿಚಾರ ಏನಂತ ಹೇಳಿದ್ರೆ ಯುನಿಲೈಟ್ ಅಂದ್ರೆ ಇವರು ನಮ್ಮ ದೇಶದಲ್ಲಿ ಅಂದ್ರೆ ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು, ಆಂಧ್ರ ಪ್ರದೇಶದ ಸೇರಿ ಸುಮಾರು 400ಕ್ಕೂ ಹೆಚ್ಚು ಇವರ ಔಟ್ಲೆಟ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಅದೇ ದಿಸೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ 54ನೇ ನಮ್ಮ ಮುಳಬಾಗಿಲಿನಲ್ಲಿ 54ನೇ ಒಂದು ಘಟಕವನ್ನು ಏನು ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರು ನಮ್ಮ ಸಹೋದರರಾದಂತಹ ಹುಸೇನ್ ರವರು ಮತ್ತೆ ನಮ್ಮ ಹರೀಶ್ ಸರ್ ಅವರು ಮತ್ತೆ ನಮ್ಮ ಈ ಬ್ರಾಂಚಿನ ಮುಖ್ಯಸ್ಥರಾದಂತ ಸಾಯಿ ಕುಮಾರ್ ಅವರು ಮತ್ತೆ ನಮ್ಮ ಯೂತ್ ಕಾಂಗ್ರೆಸ್ ನ ನಗರ ಘಟಕದ ಅಧ್ಯಕ್ಷರಾದಂತ ನಮ್ಮ ಜೊತೆಗೆ ಲೋಕೇಶ್ ಅವರಿದ್ದಾರೆ. ರೋಷನ್ ಟ್ರಸ್ಟ್ ನ ಅಧ್ಯಕ್ಷರಾದಂತ ಜಬೀವುಲ್ಲಾ ಅವರು ಇದ್ದಾರೆ. ಅದೇ ರೀತಿ ನಮ್ಮ ಲೇಬರ್ ಸೆಲ್ ನ ಅಧ್ಯಕ್ಷರು ನಮ್ಮ ಸ್ನೇಹಿತರಾದಂತ ಚಾಂದ್ ಪಾಷಾ ಅವರಿದ್ದಾರೆ. ನಮ್ಮ ಹಿರಿಯರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷರು ನಮ್ಮ ವೆಲ್ವಿಷರು ಮತ್ತೆ ಅದೇ ರೀತಿ ನಮ್ಮ ಹಿರಿಯ ಪತ್ರಕರ್ತರು ಆದಂತಹ ನಮ್ಮ ನಾಗೇಶ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಏನು ಹುಮಾಯೂನ್ ಫಯಾಜ್ ಮತ್ತು ಜಾನ್ಸನ್ ಅವರು ಇಬ್ರು ಸೇರಿ ಇವತ್ತು ನಮ್ಮ ಇಡೀ ದೇಶದಲ್ಲಿ ಇವತ್ತು 400ಕ್ಕೂ ಹೆಚ್ಚು ಘಟಕಗಳನ್ನು ಪ್ರಾರಂಭ ಮಾಡಿ ಇವತ್ತು ಕಡಿಮೆ ದರದಲ್ಲಿ ಮತ್ತು ಒಳ್ಳೆ ಕ್ವಾಲಿಟಿಯನ್ನ ಕೊಡ್ಬೇಕಂತ ಉದ್ದೇಶದಿಂದ ಇವತ್ತು ಜನರಿಗೆ ಅನುಕೂಲ ಆಗ್ಬೇಕಂತ ಉದ್ದೇಶದಿಂದ ಇವತ್ತು ಇಬ್ರು ಸೇರಿ ಅಂದ್ರೆ ಅವ್ರು ತಮಿಳ್ನಾಡು ಹುಮಾಯೂನ್ ಅವರು ಕರ್ನಾಟಕದವ್ರು ಇದ್ರು ಕೂಡ ಇಬ್ರು ಸೇರಿ ಇವತ್ತು ದೊಡ್ಡ ಮಟ್ಟದಲ್ಲಿ ಇಡೀ ರಾಷ್ಟ್ರದಲ್ಲಿ ಇವತ್ತು ಔಟ್ಲೆಟ್ಸ್ ಅನ್ನ ಮಾಡ್ತಾ ಇದ್ದಾರೆ. ಅವ್ರ ದೇವ್ರು ಅವ್ರಿಗೆ ಒಳ್ಳೇದ್ ಮಾಡ್ಲಿ. ಅವರ ಉದ್ಯೋಗ ಏನು ಇದರಲ್ಲಿ ಈ ಉದ್ಯಮದಲ್ಲಿ ಅವ್ರಿಗೆ ಇನ್ನ ದೇವ್ರು ಶಿಖರಕ್ಕೆ ಬೆಳೆಸ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ನಮ್ಮಲ್ಲಿ ಏನ್ ಮಾಡಿದ್ದಾರೆ ಈ ಬೆಂಗಳೂರು ಕೆಲವು ಈ ಅಂತ ಐಟಮ್ ನಮ್ಮ ಲೋಕೇಶ್ ಅವ್ರು ಬಂದಿದ್ದಾರೆ ಇವಾಗ ವಾಷಿಂಗ್ ಮಿಷಿನ್ ತಗೊಳಕ್ಕೆ. ಆದ್ರೆ ಇಂಥ ಐಟಮ್ಸ್ ಎಲ್ಲ ತಗೋಬೇಕಂದ್ರೆ ಕೆಲವು ಸಂದರ್ಭದಲ್ಲಿ ನಾವು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಇವಾಗ ನಿಮ್ಮಿಂದ ನಮ್ಮ ಮುಳಬಾಗಿಲು ತಾಲೂಕು ಜನತೆಗೆ ಅನುಕೂಲ ಆಗಿದೆ. ಅದಕ್ಕೆ ನಮ್ಮ ತಾಲೂಕಿನ ಜನತೆ ಪರವಾಗಿ ನಾನು ವಿಶೇಷವಾಗಿ ನಿಮ್ಮ ಈ ಸಂಸ್ಥೆಗೆ ಯುನಿಲೈಟ್ ಏನ್ ನಿಮ್ ಸಂಸ್ಥೆ ಇದೆ ಅದಕ್ಕೆ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ನೀವು ಒಂದು ಬ್ರಾಂಚ್ ಮಾಡಿ ನಮ್ಮ ಜನಕ್ಕೆ ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದೀರಾ. ಒಳ್ಳೆ ಕ್ವಾಲಿಟಿ ಎಲ್ಲಾ ರೀತಿ ಏನು ನಮ್ಮ ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಏನೇನಿದಾವೆ ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್ಸ್ ಇಟ್ಟಿದ್ದೀರಾ. ಯಾವ್ದು ಕ್ವಾಲಿಟಿ ಇಲ್ದಿರೋದು ಯಾವ್ದು ಇಲ್ಲ. ನಾನು ಇಲ್ಲಿ ನಿಂತು ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ಕ್ವಾಲಿಟಿ ಇದೆಯಾ ಇಲ್ಲ ಅಂತ. ನೋಡಿದ್ರೆ ತುಂಬಾ ಎಲ್ಲ ಕ್ವಾಲಿಟಿ ಮೆಟೀರಿಯಲ್ಸ್ ಎಲೆಕ್ಟ್ರಾನಿಕ್ ಏನು ನಮ್ಮ ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಟಿವಿಸ್ ಇರ್ಬೋದು, ಗೀಸರ್ ಇರ್ಬೋದು, ಫ್ಯಾನ್ಸ್ ಇರ್ಬೋದು, ಪ್ರತಿಯೊಂದು ನೀವು ಇಟ್ಟಿದ್ದೀರಾ. ಇದು ಜನರಿಗೆ ಅನುಕೂಲ ಆಗ್ತದೆ. ಅದೇ ರೀತಿ ಮೊಬೈಲ್ಸು ಇಟ್ಟಿದ್ದೀರಾ. ನಾನು ಮೊಬೈಲ್ ತಗೋಬೇಕಂದ್ರೆ ಕೋಲಾರ ಹೋಗಿದ್ದೆ. ನಾನು ಮೊಬೈಲ್ ಕೋಲಾರ್ನಲ್ಲಿ ತಗೊಂಡೆ, ಇಲ್ಲಿ ಸಿಗ್ಲಿಲ್ಲ. ಇವಾಗ ನಿಮ್ಮಲ್ಲಿ ಅದೆಲ್ಲ ನಿಮ್ಮಲ್ಲೇ ಇದೆ. ಇವಾಗ ನಾವು ಕೋಲಾರ ಹೋಗೋಷ್ಟಿಲ್ಲ, ಬೆಂಗಳೂರಿಗೆ ಹೋಗೋಷ್ಟಿಲ್ಲ. ನಮ್ಮಲ್ಲಿ ನೀವು ಮಾಡಿದ್ದಕ್ಕೆ ವಿಶೇಷವಾಗಿ ನಿಮ್ಗೆ ಧನ್ಯವಾದ ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಈ ಬ್ರಾಂಚು ಒಳ್ಳೆ ಪ್ರಾಫಿಟ್ ಆಗ್ಲಿ. ಆ ಪ್ರಾಫಿಟ್ ಇಂದ ನೀವು ಬೇರೆ ಕಡೆ ಕೂಡ ಬೇರೆ ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ನೀವು ಅನುಕೂಲ ಮಾಡ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಗೆ ಕರೆದು ಸನ್ಮಾನ ಮಾಡಿ ನಮಗೆ 2 ನಿಮಿಷ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ರಿಗೂ ವಿಶೇಷವಾಗಿ ನಿಮ್ಮ ಎಲ್ಲ ಎಷ್ಟು ಜನ ಇಲ್ಲಿ ಉದ್ಯೋಗ ಕೂಡ ಸೃಷ್ಟಿ ಆಯ್ತು. ದಯವಿಟ್ಟು ಇಲ್ಲಿ ಉದ್ಯೋಗ ಕೊಡುವಾಗ ತಾವು ದಯವಿಟ್ಟು ಈ ಸ್ಥಳೀಯ ನಮ್ಮ ಯುವಕರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ನಿರುದ್ಯೋಗ ನಾವು ಒಂದು ಜಾಬ್ ಫೇರ್ ಅನ್ನ ಮಾಡಿದಾಗ ಸುಮಾರು ಸಾವಿರಾರು ಗಟ್ಲೆ ಯುವಕರು ಅಲ್ಲಿ ರೆಸ್ಯೂಮೆ ತಗೊಬಂದ್ರು. ನಮ್ಗೆ ಒಂಥರ ನೋವಾಯ್ತು. ನಮ್ಮಲ್ಲಿ ಇರುವ ಯುವಕರಿಗೆ ನೀವು ಪ್ರಥಮ ಪ್ರಾಶಸ್ತ್ಯ ಕೊಟ್ರೆ, ಅವ್ರು ಫಸ್ಟ್ ಪ್ರಿಫರೆನ್ಸ್ ಕೊಟ್ರೆ ನಮಗೂ ಒಳ್ಳೇದಾಗ್ತದೆ. ತಾಲೂಕ ನಮ್ಮ ಹುಡುಗರಿಗೆ ಅನುಕೂಲ ಆಗ್ತದೆ, ಅವ್ರಿಗೂ ಒಂದು ಉದ್ಯೋಗ ಅವಕಾಶ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಗೆ ಬರ್ಮಾಡ್ಕೊಂಡು ನಮ್ಗೆ 2 ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಗೆ ನಮ್ಮ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಾತೀತವಾಗಿ ಎಲ್ಲ ನಾವು ಬಂದಿದ್ದೀವಿ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದಂತ ಹುಸೇನ್ ರವರು ಎಲ್ಲಾ ರೀತಿ ಯಾರೇ ಇರ್ಲಿ ಅವ್ರಿಗೆ ಒಂದು ಮಾಡಿದಾಗ ಅವ್ರಿಗೆಲ್ಲಾ ರೀತಿ ಅವ್ರು ಸಹಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಳಬಾಗಿಲಿನಲ್ಲಿ ಎಷ್ಟೋ ಹೆಲ್ತ್ ಕ್ಯಾಂಪ್ಸ್ ಮಾಡಿಸಿದ್ದಾರೆ, ಎಷ್ಟೋ ಉದ್ಯಮಗಳಿಗೆ ಸಹಕಾರ ಕೊಟ್ಟಿದ್ದಾರೆ. ಕನ್ನಡ ಪರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಮ್ ಜೊತೆಗೆ ಅವರು ಇರ್ತಾರೆ. ಅವ್ರ ಜೊತೆಗೆ ನಾವೆಲ್ಲರೂ ನಿಮ್ ಜೊತೆಗೆ ಇರ್ತೀವಿ. ನಿಮ್ಗೆ ಏನೇ ಸಮಸ್ಯೆ ಇರ್ಲಿ, ಏನೇ ಇರ್ಲಿ,
ಅರ್ಧ ರಾತ್ರಿ ನಮ್ಗೆ ಫೋನ್ ಮಾಡ್ರಿ, ನಿಮ್ ಜೊತೆಗೆ ಇರ್ತೀವಿ. ಇಲ್ಲಿ ನಮ್ಮ ಸ್ಥಳೀಯರಿಗೆ, ನಮ್ಮ ಒಂದು ರಿಕ್ವೆಸ್ಟ್, ಸ್ಥಳೀಯರಿಗೆ, ಯುವಕರಿಗೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕಂತ ಆ ಬೇಡಿಕೆ ನಿಮ್ಮಲ್ಲಿ ಇಡ್ತಾ, ಈ ನಿಮ್ಮ ಸಂಸ್ಥೆಗೆ ಮತ್ತೊಮ್ಮೆ ದೇವರು ಒಳ್ಳೇದು ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.